ಸೊ ಹಾಂ ಸರ್, ಇನ್ನೊಂದು ತುಂಬ ಗಂಭೀರವಾದ ಪ್ರಶ್ನೆ ಇದೆ. ಅಂದರೆ ಬಟ್ ತುಂಬ ಜನಕ್ಕೆ ಅದು ಗೊತ್ತಿರುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಪವರ್ಫುಲ್ ಸಂಸ್ಕೃತ ಇದೆ. ಅಂದರೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ರಕ್ಷಿಸುತ್ತೆ ಅಂತ. ಇದ್ರ ಬಗ್ಗೆ ಹೇಳಿ ಅಂತ ಪ್ರಶ್ನೆನ ಕೇಳಿದ್ದು ಸುರೇಶ್ ಕುಮಾರ್ ಅಂತ. ಸೂಕ್ತವಾಗಿದೆ. ಈ ಸಂಚಿಕೆಗಳಲ್ಲಿ ಬಂದಿದೆ ಧರ್ಮದ ಉಲ್ಲೇಖ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನು ರಕ್ಷಿಸ್ತಾನೋ ಅವನನ್ನು ಧರ್ಮವು ರಕ್ಷಿಸುತ್ತದೆ ಎನ್ನುವ ಮಾತು. ಕರ್ಣ ಹೇಳ್ದ ಕೊನೆ ಹಂತದಲ್ಲಿ ಇದೆಲ್ಲ ಸುಳ್ಳು ಅಂತ ಹೇಳ್ದ. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅನ್ನೋದು ಸುಳ್ಳು. ಕರೆಕ್ಟ್. ಹಾಗಲ್ಲ ಏನೂ ಇಲ್ಲ. ಯಾಕೆಂದರೆ ಧರ್ಮಮಯವಾಗಿ ಬದುಕಿದೆ ನಾನು, ಕೊನೆ ಹಂತದಲ್ಲಿ ಏನಾಯಿತು ಅಂತ ಕರ್ಣ ಪ್ರಶ್ನೆ ಎತ್ತದ. ಅದಕ್ಕೆ ಇವನು ಕೃಷ್ಣ ಉತ್ತರಿಸುವಾಗ ಹೇಳ್ದ, ನಿನ್ನಂಥ ಅವರಿಗೆ ಅಂದರೆ ನೀವು ಸಂಕಷ್ಟಕ್ಕೆ ಸಿಲುಕಿಕೊಂಡಾಗ ಧರ್ಮ ನೆನಪಾಗತ್ತೆ, ಅಂದರೆ ಧರ್ಮ ರಕ್ಷಿಸೋಲ್ಲ ಅನ್ನೋದು ನೆನಪಾಗತ್ತೆ ಅನ್ನೋ ಅರ್ಥದಲ್ಲಿ ಅಂತ ಕೃಷ್ಣ ಉತ್ತರ ಕೊಟ್ಟ. ನಾವು ಆ ಸಂಚಿಕೆಯಲ್ಲಿ ಮಾತಾಡುವಾಗ ಅಷ್ಟೇ ತೊಗೊಂಡು ಹೋಯಿತು, ಅಲ್ಲಿ ವಿವರಕ್ಕೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಇವ್ರ ಪ್ರಶ್ನೆಯಿಂದಾಗಿ ಅದಕ್ಕೆ ಹೋಗ್ಬೋದು ನಾವು. ಇಲ್ಲಿ ಏನು ಅಂತ ಕೇಳಿದರೆ, ಧರ್ಮದಂತೆ ನಡೆದುಕೊಂಡ್ರೆ ಅದು ನಮ್ಮನ್ನು ಕಾಪಾಡತ್ತೆ ಅಂತ. ಹೀಗೆ ಕಾಪಾಡತ್ತೆ ಅಂತ ಅಂದ ಕೂಡಲೇ ಬರೋ ಪ್ರಶ್ನೆ ಧರ್ಮ ಅಂದರೆ ಏನು ಅನ್ನುವಲ್ಲಿಂದ ಆರಂಭ ಆಗತ್ತೆ. ಧರ್ಮ ಅನ್ನೋದನ್ನು ವ್ಯಾಪಕವಾಗಿ ಬಳಸ್ಕೊಳ್ತಾ ಇದ್ದೀವಿ ನಾವು. ಅಂದರೆ ಮತಗಳನ್ನೆಲ್ಲ ಧರ್ಮ ಅಂತ ಕರಿತಾ ಇದ್ದೀವಿ. ಈಗ ಹಾಗೆ ಅಂತಾದರೆ ಒಂದಕ್ಕೊಂದು ವಿರುದ್ಧ ಇದೆ. ಅವನು ರಕ್ಷಿಸ್ಕೊಳ್ತಾನೆ, ಇವನು ರಕ್ಷಿಸ್ಕೊಳ್ತಾನೆ ಅಂದರೆ ಅವುಗಳಿಗಾಗೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಈ ಮಾತಿಗೆ ಏನು ಅರ್ಥ ಅಂತ ಕೇಳ್ತಾರೆ. ಧರ್ಮವೇ ಸಾವು ನೋವಿಗೆ ಕಾರಣವಾಗಿದೆ ಅನ್ನೋ ಮಾತುಗಳನ್ನು ಹಲವರು ಆಡ್ತಾ ಇರ್ತಾರೆ. ಅದಕ್ಕೆ ಅರ್ಥ ಧರ್ಮದ ವ್ಯಾಪಕವಾದ ಅರ್ಥ ಇದೆಯಲ್ಲ ಅಥವಾ ನಿಜವಾದ ಅರ್ಥ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿರೋದು. ಅಂದರೆ ನಾವು ಹಾಗೆ ಬದುಕಿದರೆ ಧರ್ಮದಂತೆ ಬದುಕಿದರೆ ಅದು ನಮ್ಮನ್ನು ಕಾಪಾಡತ್ತೆ. ಅಂದರೆ ಹೇಗೆ ಕಾಪಾಡತ್ತೆ ಅಂತ ಅಂದರೆ, ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸೋದಿಲ್ಲ ಅದು, ನಮ್ಮನ್ನು ನೋವಿಗೆ ಸಿಲುಕಿಸೋದಿಲ್ಲ ಅದು ಅಂತ. ನಮ್ಮ ಈ ಪ್ರಾಚೀನವಾದ ಎಲ್ಲ ಗ್ರಂಥಗಳು ಕರ್ಮ ಸಿದ್ಧಾಂತವನ್ನು ಹೇಳ್ತವೆ. ಕರ್ಮ ಸಿದ್ಧಾಂತ ಏನು? ಒಳ್ಳೇದು ಮಾಡಿದರೆ ಒಳ್ಳೆಯದಾಗತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗತ್ತೆ ಅನ್ನೋದನ್ನೇ ಕೊನೆಯವರಿಗೂ ಹೇಳ್ಕೊಂಬಂದಿರೋದು. ಯಾರಿಗೆಲ್ಲ ಕೆಟ್ಟದಾಗಿದೆಯೋ ಆ ಕೆಟ್ಟದ್ದಕ್ಕೊಂದು ಕಾರಣ ತೋರಿಸ್ಕೊಡ್ತಾರೆ ಇವರು. ಮಹಾಭಾರತದಲ್ಲೇ ನೋಡಿದರೆ ಯಾರಿಗೆಲ್ಲ ಏನೇನಾಯಿತೋ ಅದಕ್ಕೊಂದು ಕಾರಣ ತೋರಿಸ್ತಾರೆ, ಯಾಕಾಯಿತು ಅಂತ. ಯಾರಿಗೆಲ್ಲ ಒಳ್ಳೇದಾಯಿತೋ ಒಳ್ಳೇದಾಗಿದ್ದಕ್ಕೂ ಒಂದು ಕಾರಣ ನಮಗೆ ಕಾಣಿಸುತ್ತೆ. ಇಂಥದ್ದು ಮಾಡ್ದೆ ಅದಕ್ಕೆ ಇದಾಯಿತು, ಇಂಥದ್ದು ಮಾಡ್ದೆ ಅದಕ್ಕೆ ಇದಾಯಿತು ಅಂತ. ಅದೇ ಧರ್ಮೋ ರಕ್ಷತೆ ರಕ್ಷಿತಃ ಅನ್ನೋದಕ್ಕೆ ಇರೋದು. ಅದರರ್ಥ ಬರೀ ಒಳ್ಳೆಯದು ಕೆಟ್ಟದ್ದು ಅಂತಂದರೆ ಒಳ್ಳೆ ಕೆಲಸ ಮಾಡೋದು ಅಂದರೆ ಚಾರಿಟಿ ಮಾಡೋದು ಅನ್ನುವ ಅಷ್ಟೇ ಅರ್ಥ ಅಲ್ಲ. ಅದರಲ್ಲಿ ದೇವರ ಉಪಾಸನೆ, ದೇವರ ಮೇಲೆ ನಂಬಿಕೆ ಇವುಗಳು ಸೇರಿಕೊಂಡೇ ಇದೆ, ಅದು ಅಲ್ಲದ್ದು ಅಂತ ಅಲ್ಲ. ಆದರೆ ಒಟ್ಟು ಇದೆಲ್ಲವೂ ಸೇರಿದ ಧರ್ಮ ಇದೆಯಲ್ಲ, ಸರಿಯಾದ ನಡವಳಿಕೆ, ಸರಿಯಾದ ಮಾತು, ಇಂಥವೆಲ್ಲ ಸರಿ ಇದ್ದಾಗ ಅದು ನಮ್ಮನ್ನು ನಮಗೇನು ಕೆಡುಕಾಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಈಗ ಉದಾಹರಣೆ ಕರ್ಣನಿಗೆ ಅಂತ ತೊಗೊಂಡ್ರೆ, ನಾವು ಕರ್ಣನ ವಿಷಯದಲ್ಲೇ ಅಂತ ನೋಡಿದ್ರೆ, ಈಗ ಕರ್ಣನಿಗೆ ಅವನಿಗೆ ಎಲ್ಲ ಸಾಮರ್ಥ್ಯ ಇದ್ದೂ ಕೂಡ ರಣಾಂಗಣದಲ್ಲೊಂದು ಸಾವು ಬಂತು. ಈಗ ಸಾವು ಯಾವತ್ತೂ ಬರಲಿ, ಆದರೆ ಯುದ್ಧ ಭೂಮಿಯಲ್ಲಿ ಸಾಯಬೇಕಾದವನಲ್ಲ ಕರ್ಣ. ಯಾಕೆ ಹಾಗೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕರ್ಣನಿಗೆ ತನ್ನನ್ನು ರಕ್ಷಿಸಿಕೊಳ್ಳಬಹುದಾದಷ್ಟು ಶಸ್ತ್ರ ಅಸ್ತ್ರಗಳ ಜ್ಞಾನ ಇದೆ, ಪರಾಕ್ರಮ ಇದೆ, ಶೌರ್ಯ ಇದೆ. ಹಾಗಾಗಿ ಅವನು ಯುದ್ಧ ಭೂಮಿಯಲ್ಲಿ ಸಾಯಿಸೋಕ್ಕಾಗಲ್ಲ ಅವನನ್ನು. ಕರ್ಣ ಹೇಗೆ ಸತ್ತ ಯುದ್ಧ ಭೂಮಿಯಲ್ಲಿ ಅಂತಂದರೆ, ಅವನದೇ 2 ಕರ್ಮಗಳಿಂದಾಗಿ ಸತ್ತ. ಅವನದೇ 2 ಅಧರ್ಮದಿಂದಾಗಿ ಸತ್ತ ಅಂತ ಹೇಳಬೇಕು. ಒಂದು ಗುರುವಿಗೆ ಸುಳ್ಳು ಹೇಳಿದ್ದು, ಇನ್ನೊಂದು ಶಬ್ದವೇದಿಯಿಂದಾಗಿ ಒಂದು ಗೋವನ್ನು ಹತ್ಯೆ ಮಾಡಿದ್ದು. ಈ 2 ಅಧರ್ಮಗಳು ಕೊನೆ ಹಂತದಲ್ಲಿ ಕರ್ಣನನ್ನು ನಾಶ ಮಾಡಿದವು. ಅದೆರಡು ಮಾಡದೇ ಇದ್ದಿದ್ದರೆ ಕರ್ಣನ ಸಾವು ಬರ್ತಾ ಇರಲಿಲ್ಲ. ಅರ್ಜುನನಿಗೆ ಕೂಡ ಕರ್ಣನನ್ನು ಸಂಹರಿಸೋದಕ್ಕೆ ಸುಲಭ ಇರಲಿಲ್ಲ. ಅಂದರೆ ಅದಕ್ಕೆ ಇನ್ನೇನೋ ಒಂದು ಬೇಕಾಗ್ತಾ ಇತ್ತು. ಅಂದರೆ ಅವನಿಗೆ ಭಾರ್ಗವಾಸ್ತ್ರ ಇದ್ದುಬಿಟ್ರೆ ಅವನು ಭಾರ್ಗವಾಸ್ತ್ರ ಪ್ರಯೋಗ ಮಾಡಿದಾಗ ಅದಕ್ಕೇನು ಅಂತ ಒಂದು ನೋಡಬೇಕಾಗತ್ತೆ. ಎರಡನೆಯದ್ದು, ಅವನು ಸದೃಢವಾಗಿ ಶಲ್ಯ ಸಾರಥ್ಯದಲ್ಲಿ ಯುದ್ಧ ಮಾಡ್ತಾ ಇದ್ದಾಗ ಅಷ್ಟು ಸುಲಭ ಅಲ್ಲ ಕೊಲ್ಲೋದು ಸುಲಭ ಆಗ್ತಿರಲಿಲ್ಲ. ಹಾಗೆ ನೋಡಿದಾಗ ಅವನು ಆ ಥರ ವರ್ತಿಸಿದ್ದಕ್ಕಾಗಿ ಇವನನ್ನು ರಕ್ಷಿಸಲಿಲ್ಲ. ಇದೇನೇ ಮುಂದೆ ಬರುತ್ತೆ. ಯುಧಿಷ್ಠಿರ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ, ಉಳಿದ ಪಾಂಡವರೆಲ್ಲ ಸಾಯ್ತಾ ಹೋಗ್ತಾರೆ. ಸಾಯ್ತಾ ಹೋದಾಗ ಭೀಮ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಯಾಕೆ ಅವ್ರು ಯಾಕೆ ಸತ್ರು?
ಅವ್ರಿಗೆ ಯಾಕೆ ಸಿಗಲಿಲ್ಲ ಅಂತಂದಾಗ ಅವರ ಒಂದೊಂದು ತಪ್ಪನ್ನು ಹೇಳ್ತಾ ಹೋಗ್ತಾನೆ ಯುಧಿಷ್ಠಿರ, ಒಂದೊಂದು ಅಧರ್ಮವನ್ನು ಹೇಳ್ತಾ ಹೋಗ್ತಾನೆ. ಆದರೆ ಯುಧಿಷ್ಠಿರನಿಗೆ ಹಾಗಾಗಲೇ ಇಲ್ಲ, ಸಶರೀರವಾಗಿ ಅವನಿಗೆ ಮೇಲೆ ಹೋಗುವಂತೆ ಆಯಿತು. ಯಾಕೆ ಅಂದರೆ ಧರ್ಮ ಕೆಲಸ ಮಾಡ್ತವನಲ್ಲಿ, ಧರ್ಮಿಷ್ಠನಾಗಿದ್ದ, ಅಷ್ಟು ಧರ್ಮಿಷ್ಠನಾಗಿದ್ದ, ಅದು ಕೆಲಸ ಮಾಡ್ತವನಲ್ಲಿ. ಮುಂದೆ ಅಲ್ಲಿ ಹೋದಾಗ ಕೂಡ ಅವನು ಒಂದು ಸಲ ನರಕ ನೋಡಬೇಕಾಗಿ ಬಂತು ಅಂದ್ರೇನು, ಆ ಫೀಲ್ ಆಯಿತು ಅವನಿಗೆ. ಅದು ಯಾಕೆ ಅಂದರೆ ಅವನಲ್ಲೂ ಒಂದು ಧರ್ಮ ಇತ್ತು, ಆ ಧರ್ಮ ಅಲ್ಲಿ ಕೆಲಸ ಮಾಡ್ತು. ಧರ್ಮ ರಕ್ಷಿತ ಅಂದರೆ ಇದೇ ಹೇಳ್ತಾ ಇರೋದು, ತಪ್ಪು ಮಾಡಬೇಡ. ಬಟ್ ನನಗೊಂದು ಸರ್, ನೀವು ಹೇಳ್ತಿರ್ಬೇಕಾದ್ರೆ ಕೃಷ್ಣ ಕರ್ಣನ ತಪ್ಪುಗಳನ್ನ ಮತ್ತು ಅಧರ್ಮದ ಕೆಲಸಗಳನ್ನ ಎತ್ತಿ ಹಿಡಿತಾನೆ. ಇಲ್ಲೊಂದು ಕಡೆ ಇದೆ, ಅಂದರೆ ಅವನು ದ್ರೌಪದಿ ಪ್ರಕರಣ ಇರಬಹುದು, ಜೂಜನ ಪ್ರಕರಣ ಇರ್ಬೋದು, ಅಥವಾ ಸಂಧಾನಕ್ಕೊಪ್ಪದೇ ಇರುವಂಥ ಪ್ರಕರಣಗಳಿರ್ಬೋದು. ಇದು ಒಂದು ಕಡೆ ನೇರವಾದ ಕಾರಣಗಳು, ಈತನನ್ನು ಯಾಕೆ ಶಿಕ್ಷಿಸಬೇಕು ಅಂಥೇಳಿ. ಈತನ ಶಿಕ್ಷೆ ಮಾಡೋದು ಅಷ್ಟು ಈಸಿ ಅಲ್ಲ, ಇದಕ್ಕೊಂದು ಉಪಾಯ ಸಿಗಲಿ ಅಂಥೇಳಿ ಒಂದಷ್ಟು ಕಾರಣ, ಅಂದರೆ ಆತನಲ್ಲೇ ಒಂದಷ್ಟು ಲೂಪ್ ಹೋಲ್ಸ್ಗಳಿದೆ. ಚಕ್ರ ಸಿಕ್ಕಾಕೊಳ್ಳೋದು ಅಥವಾ ಅಂದರೆ ಅಸ್ತ್ರ ಮರ್ತು ಹೋಗೋದು, ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಅಲ್ವಾ? ಹೌದು. ಹೀಗಾಗಿ ಇಲ್ಲಿ ಅಧರ್ಮ ಅಂತಂದರೆ ಸುಳ್ಳು ಹೇಳಿದ್ದು ಮತ್ತು ಗೋವನ್ನು ಕೊಂದದ್ದು ಅಧರ್ಮನ, ಅಥವಾ ಇದು ಈ ಮೊದಲನೇದು ಯಾವ್ದು ಅಧರ್ಮ? ಇದು ಅದೆರಡು ಅಚಾತುರ್ಯ. ಇದು ಬುದ್ಧಿಪೂರ್ವಕ. ವ್ಯತ್ಯಾಸ ಏನು ಅಂತ ಅಂದರೆ, ಈಗ ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಬೆಂಕಿ ಸುಡತ್ತೆ ಅನ್ನೋದು ನಿಜನೇ. ಆದರೆ ಗೊತ್ತಿಲ್ಲದೆ ಮುಟ್ಟಿ ಹೋಯ್ತಲ್ವ, ಅದಕ್ಕೂ ಗೊತ್ತಿದ್ದು ಮುಟ್ಟೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲೇನಾಗಿದೆ, ಈಗ ಅವನು ಗೋವನ್ನು ಕೊಂದನಲ್ಲ, ಗೋವನ್ನು ಕೊಲ್ಲಬೇಕು ಅಂತ ಕೊಂದಿದ್ದಲ್ಲ. ಅವನ್ಯಾರೋ ಬ್ರಾಹ್ಮಣ, ಅವನೊಂದು ಗೋವು ಸಾಕ್ಕೊಂಡಿದ್ದ, ಅವನ ಜೀವನಕ್ಕೆ ದಾರಿಯಾಗಿತ್ತು, ಅದು ಅವನ ಯಜ್ಞಕ್ಕೆ ದಾರಿಯಾಗಿತ್ತು, ಅದನ್ನೊಂದು ಹಾಳು ಮಾಡಬೇಕು ಅನ್ನೋ ದುರ್ಬುದ್ಧಿಯಿಂದ ಕರ್ಣ ಕೊಂದಿದ್ದಲ್ಲ. ಅವನು ತನ್ನ ಶಬ್ದವೇದಿ ಸಿಕ್ಕಿತ್ತು, ಅದನ್ನು ಪ್ರಯೋಗ ಮಾಡ್ತೀನಿ ಅಂತ ಹೊರಟ. ದಶರಥನೂ ಮಾಡಿದ್ದದೇ ಅಲ್ವಾ. ಹಾಗಾಗಿ ಅಲ್ಲಾಗಿದ್ದನ್ನು ನಾವೇನು ಹೇಳ್ತೀವಿ, ಅಪರಾಧ ಅಂತ ಅಂದಾಗ ಅದು ಅಚಾತುರ್ಯದ್ದಾಯ್ತು. ಈಗ ಆಕ್ಸಿಡೆಂಟಿಗೂ ಕೊಲೆಗೂ ಇದ್ದ ವ್ಯತ್ಯಾಸ. ಪ್ಲ್ಯಾಂಡಾಗಿ ಕೊಂದಾಗ ಇರುವ ಶಿಕ್ಷೆಗೂ ಆಕ್ಸಿಡೆಂಟಲ್ಲಿ ಕೊಂದಿದ್ದಕ್ಕೂ ಒಂದೇ ಶಿಕ್ಷೆ ಅಲ್ಲ, ಇಬ್ಬರಿಗೂ ಮರಣದಂಡನೆ ಕೊಡೋಲ್ಲ. ಹಾಗೆ ಅದು ಅಚಾತುರ್ಯ. ಅದು ಅಂದರೆ ಎಲ್ಲೋ ಕಾಣುವ ಪ್ರಾಣಿಯನ್ನು ನೀನು ಬಾಣ ಬಿಟ್ಟು ನಿನಗೆ ಕೊಲ್ಲುವ ಸಾಮರ್ಥ್ಯ ಬಂದಿರ್ಬೋದು. ನೀನು ಯಾವಾಗ ಕೊಲ್ಲಬೇಕು ಅಂದರೆ ಪ್ರಾಣಿ ಯಾವುದು ಅಂತ ಗೊತ್ತು ಮಾಡ್ಕೊಳ್ಳುವ ವಿದ್ಯೆ ನೀನು ಗೊತ್ತಾದರೆ, ಪ್ರಾಣಿ ಯಾವುದು ಅಂತ ಗೊತ್ತಾಗಬೇಕು ನಿನಗೆ. ಅದು ಗೊತ್ತಾದಾಗ ಮಾತ್ರ ಬಾಣ ಬಿಡ್ಬೋದೇ ಹೊರತು ದೂರದಲ್ಲಿ ಕಣ್ಣಿಗೆ ಕಾಣದೇ ಇರೋದಕ್ಕೆ ಬಾಣ ಬಿಡೋದಕ್ಕೆ ಬರುತ್ತೆ ಅಂತ ಹೊರಟಿದ್ದಿದೆಯಲ್ಲ, ಇದು ಅಚಾತುರ್ಯ. ಹಾಗೆಯೇ ಪರಶುರಾಮರು ತನಗೆ ವಿದ್ಯೆ ಕೊಡದೇ ಇರಬಹುದು ಅನ್ನುವ ಕಾರಣಕ್ಕೆ ಸುಳ್ಳು ಹೇಳಿದ್ದಿದೆಯಲ್ಲ, ದುಷ್ಟತನ ಅಲ್ಲ. ಅದು ದುಷ್ಟತನ ಅಲ್ಲ, ವಿದ್ಯೆ ಬೇಕು ಅನ್ನುವ ಪ್ರಾಮಾಣಿಕವಾದ ಬಯಕೆ. ನಾನು ಈ ವಿದ್ಯೆಯಲ್ಲಿ ಮಹೋನ್ನತ ಸ್ಥಾನಕ್ಕೆ ಇರಬೇಕು, ಏನೂ ತಪ್ಪಿಲ್ಲ ಅದರಲ್ಲಿ. ಹಾಗಾಗಿ ಅಲ್ಲಿ ಪ್ರಾಯಶಃ ಕರ್ಣ ಸತ್ಯ ಹೇಳಿದ್ರು, ಪರಶುರಾಮರು ವಿದ್ಯೆ ಕೊಟ್ಟಿರ್ತಾಯಿದ್ರು. ಅವ್ರು ಕೊಡ್ತಿರಲಿಲ್ಲ ಅಂತ ಏನೂ ಇಲ್ಲ. ಹಿಂದೆ ಸುಮಾರು ಸಲ ಸ್ಪಷ್ಟಪಡಿಸಿದೆ, ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕೊಡ್ತಾಯಿದ್ರು, ಬೇರೆಯವ್ರಿಗೆ ಕೊಡ್ತಾ ಇರಲಿಲ್ಲ ಅಂತ ಯಾವುದೋ ಒಂದು ಕಥೆ ಇದೆ. ಅದಕ್ಕೇನು ಇದಿಲ್ಲ. ಭೀಷ್ಮ ಕೂಡ ಅವ್ರ ಹತ್ರ ಕಲ್ತವನೇ. ಹಾಗಿರುವಾಗ ಅವ್ರು ಕೊಡ್ತಾರೆ ಎಲ್ಲರಿಗೂ. ಈಗ ಕರ್ಣ ಹೇಳ್ಕೊಂಡಿದ್ದು ಕೂಡ ತಾನು ಕ್ಷತ್ರಿಯ ಅಂತ ಹೇಳ್ಕೊಂಡಿದ್ದ, ಅಲ್ಲ ಅವನು ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ದ, ಅವ್ನು ಕ್ಷತ್ರಿಯ ಅಂತ ಹೇಳ್ಕೊಬೋದಾಗಿತ್ತು ಹಾಗಿದ್ದಿದ್ರೆ. ಹಾಗಾಗಿ ಅಲ್ಲಿ ಏನು ಅಂತ ಅಂದರೆ ಆ ಕಾರಣ ಅಲ್ಲ. ಕರ್ಣ ಯೋಚಿಸಿದ್ದೇನೆಂದರೆ ಅದನ್ನು ಹೇಳಿದಾಗ ಸುಲಭವಾಗಿ ಸಿಗತ್ತೆ ಅಂತ ಅಂದ್ಕೊಂಡ. ಅದು ಅಚಾತುರ್ಯ ಅವೆರಡು. ಆದರೆ ಅಚಾತುರ್ಯವನ್ನು ಕ್ಷಮಿಸಿ ಬಿಡಬಹುದಾ ಅಂದರೆ ಅದಕ್ಕೆ ಬೆಂಕಿ ಉದಾಹರಣೆ ಕೊಟ್ಟಿದ್ದು. ನನಗೆ ಗೊತ್ತಾಗಲಿಲ್ಲ, ಮುಟ್ಬಿಟ್ಟೆ ಬೆಂಕಿ, ನೀ ಸುಡಬೇಡ ಅಂದರೆ ಸುಡತ್ತೆ. ಅದು ಸುಡುವುದು ಅದರ ಧರ್ಮ. ನೀನು ಗೊತ್ತಾಗಿ ಮುಟ್ಟಿದೆಯೋ ಗೊತ್ತಾಗದೆ ಮುಟ್ಟಿದೆಯೋ ಅದು ಸುಡತ್ತೆ. ಆದರೆ ಇವುಗಳಿದೆಯಲ್ಲ, ಇವೆಲ್ಲ ಬುದ್ಧಿಪೂರ್ವಕ. ಈಗ ಕರ್ಣನಂಥ ಕರ್ಣ, ಇಡೀ ಕರ್ಣನ ಬದುಕಿನಲ್ಲಿ ಕರ್ಣನ ಅಂಥ ತಪ್ಪು ಅನ್ನೋದು ಗೊತ್ತಾಗೋದೇ ದ್ರೌಪದಿ ವಸ್ತ್ರಾಪಹರಣದ ಹೊತ್ತಿನಲ್ಲಿ ಅಂತ. ದುರ್ಯೋಧನನ ಜೊತೆಗಿದ್ದ, ಅದಕ್ಕೊಂದು ಕೃತಜ್ಞತೆ ಇತ್ತು, ಇಲ್ಲಿ ಅನ್ನೋದು ಸರಿ ಇರಬಾರ್ದಾಗಿತ್ತು. ಆದರೆ ಯಾರೂ ಕೂಡ, ಕೃಷ್ಣ ಕೂಡ, ನೀನು ಯಾಕೆ ದುರ್ಯೋಧನನ ಜೊತೆಗಿದ್ದೆ, ನಿನ್ನ ತಪ್ಪು ಅನ್ನೋ ಮಾತಾಡಿಲ್ಲ. ಅವನು ವಿದುರನೂ ಜೊತೆಗಿದ್ದ, ಆ ಮಾತಾಡಿಲ್ಲ. ಅಲ್ಲಿ ಜೊತೆಗಿರಬಾರ್ದು ಅಂತ ಅಂತಿಮ ಸಂದೇಶನೇ ಇದೆ. ಭೀಷ್ಮ ದ್ರೋಣ ಕರ್ಣಾದಿಗಳು ದುರ್ಯೋಧನ ಜೊತೆ ನಿಲ್ಬಾರ್ದಾಗಿತ್ತು ಅಂತ ನಾವು ಪಾಠ ಕಲ್ತ್ಕೋತೀವಿ. ಆದರೆ ಅದನ್ನು ಅಪರಾಧ ಅಂತ ಯಾರೂ ಹೇಳಿಲ್ಲ. ಅಪರಾಧ ಯಾವುದು ಅಂದರೆ ದ್ರೌಪದಿ ವಿಷಯದಲ್ಲಿ ನಡೆದಿದ್ದು ಅಪರಾಧ. ಹಾಗಾಗಿ ನೀವು ಹೇಳಿದಾಗ ತೂಕ ಅಂತ ತಗೊಂಡ್ರೆ ಅಪರಾಧ ಇದು ನಿಮಿತ್ತ ಆಯ್ತದು. ಆದರೆ ಕೊಲ್ಲುವುದಕ್ಕೆ ಕಾರಣ ಇದು, ಶಿಕ್ಷೆ ಕೊಡೋದಕ್ಕೆ ಕಾರಣವಾದದ್ದು ಇದು. ಆ ಶಿಕ್ಷಣ ಸುಲಭಗೊಳಿಸಿದ್ದು ಅನ್ನೋಂಥಕ್ಕೆ ಆ ಒಂದು ನಿಮಿತ್ತಗಳು, ಎರಡು ಕಾರಣಗಳು.